Namaste. Subject Class 6th Mathematics NCERT Syllabus. Chapter number 1 Knowing Our Numbers. Article number 1.2 Comparing Numbers. Next, article number 1.2.7 An aid in reading and writing large numbers. Use of commas. While writing number names, we do not use commas. You must have noticed that in writing large numbers in the sections above, we have often used commas. Commas help us in reading and writing large numbers. In our Indian system of numeration, we use ones, tens, hundreds, thousands, and then lakhs and crores. Commas are used to mark thousands, lakhs, and crores. The first comma comes after hundreds place, 3 digits from the right, and marks thousands. The second comma comes 2 digits later, 5 digits from the right. It comes after 10,000 place and marks lakh. The third comma comes after another 2 digits, 7 digits from the right. It comes after 10 lakh place and marks crore. ಅಂದರೆ ಇಲ್ಲಿ ಯೂಸ್ ಆಫ್ ಕಾಮರ್ಸ್ನ ಎಲ್ಲಿ ಯೂಸ್ ಮಾಡಬೇಕಂತ ಹೇಳಿದ್ರೆ ಯು ಮಸ್ಟ್ ಹ್ಯಾವ್ ನೋಟಿಸ್ ದಟ್ ಇನ್ ರೈಟಿಂಗ್ ಲಾರ್ಜ್ ನಂಬರ್ಸ್ ಇನ್ ದಿ ಸೆಕ್ಷನ್ಸ್ ಎಬೋ ಪ್ರೀವಿಯಸ್ ಸೆಕ್ಷನ್ಸ್ ಅಂದರೆ ಈ ಸೆಕ್ಷನಲ್ಲೇ ನೋಡಿದ್ವಿ ಅಲ್ವಾ ಯಾವುದು ಇದು ಸೆಕ್ಷನ್ನು 1.2.7 ಸೊ ದಟ್ ಈಸ್ ಅನ್ ಏಡ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಲಾರ್ಜ್ ನಂಬರ್ಸ್ ಅಂತ ಅಲ್ಲಿ ನಾವು ನೋಡಿದ್ವಿ ವಿ ಹ್ಯಾವ್ ಆಫನ್ ಯೂಸ್ಡ್ ಕಾಮರ್ಸ್ ಸೊ ಅಲ್ಲಿ ಕಾಮಾ ಯೂಸ್ ಮಾಡಿದರೆ ಬೆಟರ್ ಏನು ರೀಡ್ ಮಾಡಲಿಕ್ಕೆ ರೈಟ್ ಮಾಡಲಿಕ್ಕೆ ಕಾಮರ್ಸ್ ಹೆಲ್ಪ್ ಅಸ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಲಾರ್ಜ್ ನಂಬರ್ಸ್ ಇದು ಹೆಲ್ಪ್ ಮಾಡುತ್ತೆ ಓದಲಿಕ್ಕೆ ಬರೀಲಿಕ್ಕೆ ಇನ್ ಅವರ್ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ವಿ ಯೂಸ್ ones, tens, hundreds, thousands and then lakhs and crores. ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನಲ್ಲಿ ಹೇಗೆ ಅಂದರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ್ಯಂಡ್ ದೆನ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಹೀಗೆ ನಾವು ಇಂಡಿಯನ್ ಸಿಸ್ಟಮ್ ಇರೋದು ನಮ್ಮದು. ಹೇಗೆ ಅದನ್ನು ರೀಡ್ ಮಾಡ್ತೀವಿ ಅಂದರೆ ಈ ಥರ ರೀಡ್ ಮಾಡ್ಕೊಂಡು ಹೋಗ್ತಿರ್ತೀವಿ, ಅಂದರೆ ಅರ್ಥ ಮಾಡ್ಕೊಳ್ಳೋದು. ಇದು ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಥೌಸಂಡ್ ಪ್ಲೇಸ್, ಲೆಫ್ಟ್ ಫ್ರಮ್ ರೈಟಿಂದ ಲೆಫ್ಟಿಗೆ ಹೋಗ್ತೀವಿ, ಅಂದರೆ ನೋಡಿಕೊಂಡು ಆಮೇಲೆ ಕಾಮಾ ಯೂಸ್ ಮಾಡ್ತೀವಿ. ಕಾಮರ್ಸ್ ಆರ್ ಯೂಸ್ ಟು ಮಾರ್ಕ್ ಥೌಸಂಡ್ಸ್, ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್. ಕಾಮರ್ಸ್ನ ಎಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಥೌಸಂಡ್ಸಲ್ಲಿ ಯೂಸ್ ಮಾಡ್ತೀವಿ, ಲ್ಯಾಕ್ಸಲ್ಲಿ ಅಪ್ ಟು 100 ತನಕ ಎಲ್ಲರೂ ಹೇಳ್ಬಿಡ್ತೀವಿ. ಬಟ್ 1000 ನಂತರದಿಂದ 1000 ಮತ್ತು ಲ್ಯಾಕ್, ಕ್ರೋರ್ ಆ ಥರದಕ್ಕೆಲ್ಲ ಕಾಮಾ ಯೂಸ್ ಮಾಡ್ಕೋತೀವಿ. ದಿ ಫಸ್ಟ್ ಕಾಮಾ ಕಮ್ಸ್ ಆಫ್ಟರ್ ಹಂಡ್ರೆಡ್ಸ್ ಪ್ಲೇಸ್. ಈಗ ಹಂಡ್ರೆಡ್ಸ್ ಪ್ಲೇಸ್ ನಂತರ ಕಾಮಾ ಫಸ್ಟ್ ಬರುತ್ತಲ್ಲ, ಅಂದರೆ 3 ಡಿಜಿಟ್ಸ್ ಫ್ರಮ್ ದಿ ರೈಟ್. ಈಗ 3 ಡಿಜಿಟ್ಸ್, ಇಲ್ಲೊಂದು ಡಿಜಿಟ್, ಇಲ್ಲೊಂದು ಡಿಜಿಟ್, ಇಲ್ಲೊಂದು ಡಿಜಿಟ್, ಅಂದರೆ ಇದು ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್. ಇದಾದಮೇಲೆ ಕಾಮಾ ಯೂಸ್ ಮಾಡ್ತೀವಲ್ಲ, ಆ್ಯಂಡ್ ಮಾರ್ಕ್ಸ್ ಥೌಸಂಡ್ಸ್. ಸೊ ಇದು ಥೌಸಂಡ್ಸ್ ಪ್ಲೇಸ್ ಅದಕ್ಕೆ ಮಾರ್ಕ್ ಮಾಡಿರೋದು. ಇಲ್ಲಿ 4th ಡಿಜಿಟ್ ಇದೆಯಲ್ಲ, ಸೊ ಇದಕ್ಕೆ ಕಾಮಾ ಯೂಸ್ ಮಾಡಿದ್ದೀವಿ ಅಂದರೆ ಸೊ ದಿಸ್ ಈಸ್ 1000 ಪ್ಲೇಸ್ದು. ದಿ ಫಸ್ಟ್ ಕಾಮಾ, ಇದು ಫಸ್ಟ್ ಕಾಮಾ ಬರ್ತಿರೋದು. ದಿ ಫಸ್ಟ್ ಕಾಮಾ ಕಮ್ಸ್ ಆಫ್ಟರ್ ಹಂಡ್ರೆಡ್ಸ್ ಪ್ಲೇಸ್. ಆಫ್ಟರ್ ಹಂಡ್ರೆಡ್ಸ್ ಪ್ಲೇಸಲ್ಲಿ ಫಸ್ಟ್ ಕಾಮಾ ಬರಿತೀವಲ್ಲ, ಆ್ಯಂಡ್ ಮಾರ್ಕ್ಸ್ ಥೌಸಂಡ್ಸ್, ಇದು ಥೌಸಂಡ್ಸ್ ಅಂತ. 3 ಡಿಜಿಟ್ಸ್ ಫ್ರಮ್ ದಿ ರೈಟ್, ಸೊ 3 ಡಿಜಿಟ್ಸ್ ಫ್ರಮ್ ದಿ ರೈಟ್ ಸೈಡ್. ದಿ ಸೆಕೆಂಡ್ ಕಾಮಾ ಕಮ್ಸ್ 2 ಡಿಜಿಟ್ಸ್ ಲೇಟರ್. ಸೊ ಇದು ಸೆಕೆಂಡ್ ಕಾಮಾ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಥೌಸಂಡ್ಸ್ ಆಯ್ತಲ್ಲ, ಇದು 10,000. 2 ಡಿಜಿಟ್ಸ್ ನಂತರ ಸೆಕೆಂಡ್ ಕಾಮಾ ಬರುತ್ತೆ. ಸೊ ಫಸ್ಟ್ ಕಾಮಾ ಬಂದಿರೋದು ಆಫ್ಟರ್ 3 ಡಿಜಿಟ್ಸ್ ಫ್ರಮ್ ದಿ ರೈಟ್. ನೆಕ್ಸ್ಟ್ ಸೆಕೆಂಡ್ ಕಾಮಾ ಬರುತ್ತಲ್ಲ, ಅದು ಆಫ್ಟರ್ 2 ಡಿಜಿಟ್ಸ್ ಆದಮೇಲೆ, ಅಂದರೆ ಇದು ಆಫ್ಟರ್ 2 ಡಿಜಿಟ್ಸ್ ಆದಮೇಲೆ ಬರೋ ಅಂಥದ್ದು. ದಿ ಸೆಕೆಂಡ್ ಕಾಮಾ ಕಮ್ಸ್ 2 ಡಿಜಿಟ್ಸ್ ಲೇಟರ್, ಅಂದರೆ ಟೋಟಲಿ ರೈಟ್ ಸೈಡಿಂದ 5 ಡಿಜಿಟ್ಸ್ ನಂತರ ಬರೋ ಕಾಮನೇ ಸೆಕೆಂಡ್ ಕಾಮಾ. ಓಕೆ, 5 ಡಿಜಿಟ್ಸ್ ಫ್ರಮ್ ದಿ ರೈಟ್. ಇಟ್ ಕಮ್ಸ್ ಆಫ್ಟರ್ 10,000 ಪ್ಲೇಸ್ ಆ್ಯಂಡ್ ಮಾರ್ಕ್ಸ್ ಲ್ಯಾಕ್, ಅಂದರೆ ಇದು ಇವಾಗ 10,000 ಅಂತ ಆಯಿತು. ನೆಕ್ಸ್ಟ್ ಇದು ಇವಾಗ 10,000 ಅಂತ ಆಗಿರುತ್ತೆ. ನೆಕ್ಸ್ಟ್ ಇದು ಲ್ಯಾಕ್ಗೆ, ನಾವು ಲ್ಯಾಕ್ನ ರೀಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತಿತ್ತು.
Okay. The third comma comes after another 2 digits. So ಮತ್ತೆ after another 2 digits 1 2 3 ಆದಮೇಲೆ ಫಸ್ಟ್ ಕಾಮಾ 1 2 2 digits ಆದಮೇಲೆ ಸೆಕೆಂಡ್ ಕಾಮಾ ನೆಕ್ಸ್ಟು 1 2 ಆದಮೇಲೆ ಥರ್ಡ್ ಕಾಮಾ. ಅಂದರೆ ಇದು ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್, ಇದು 1000 ಪ್ಲೇಸಿಗೆ ಗೊತ್ತಾಯ್ತಲ್ಲ. ಈ 10,000 ಆದಮೇಲೆ ಇದು ಲ್ಯಾಕ್ ಪ್ಲೇಸಿಗೆ, ಇದು ಕ್ರೋರ್ ಪ್ಲೇಸಿಗೆ. ಕ್ರೋರ್ನ ರೀಡ್ ಮಾಡಲಿಕ್ಕೆ ಬರೋದು ಥರ್ಡ್ ಕಾಮಾ. ಅದು ಎಷ್ಟು ಡಿಜಿಟ್ಸ್ ಆದಮೇಲೆ ಬರುತ್ತೆ? 7 digits ಆದಮೇಲೆ, ಆಫ್ಟರ್ 7 digits. ಓಕೆ, ಇಟ್ ಕಮ್ಸ್ after 10,000 place and marks lack. The third comma comes after another 2 digits. After another 2 digits third comma ಬರುತ್ತಲ್ಲ. So that is 2 digits, 7 digits from the rights. 1 2 3 4 5 6 7. So 7 digit ನಂತರ ಬರೋ ಕಾಮನೇ ಇದು. ಇಟ್ ಕಮ್ಸ್ ಆಫ್ಟರ್ 10 lakh place and marks crore. ಅಂದರೆ 10 lakh ನಂತರ ಬರೋ ಅಂಥದ್ದು. ಸೊ ದಿಸ್ ಈಸ್ ಫಾರ್ 10 lakh ಆಯಿತಾ. ದಿಸ್ ಈಸ್ ಫಾರ್ 10,000. ಸೊ 10 lakh ನಂತರ ಬರೋ ಕಾಮದಲ್ಲಿ ನಾವು ರೀಡ್ ಮಾಡೋದು ಯಾವುದನ್ನು? ಕ್ರೋರ್ ಅಂತ ರೀಡ್ ಮಾಡ್ತೀವಿ. ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಕಾಮ ಬರುತ್ತಲ್ಲ, ಅದು ಆಫ್ಟರ್ ದಿ 3 digits ಫ್ರಮ್ ದಿ ರೈಟ್. ಆವಾಗ ನಾವು ರೀಡ್ ಮಾಡಬೇಕಾಗಿರೋದು 1000 ಅಂದ್ಕೊಂಡು ರೀಡ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕಾಮ ಬರೋದು ಆಫ್ಟರ್ ದಿ 2 digit. ಅಂದರೆ ಟೋಟಲಿ ಫ್ರಮ್ ದಿ ರೈಟ್ ಸೈಡಿಂದ ಎಷ್ಟು ಡಿಜಿಟ್ಸು? 5 digits ನಂತರ ಸೆಕೆಂಡ್ ಕಾಮ ಬರುತ್ತೆ. ಅಲ್ಲಿ ನಾವು ರೀಡ್ ಮಾಡಬೇಕಾಗಿರೋದು ಲ್ಯಾಕ್ ಅಂತ ರೀಡ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಆಫ್ಟರ್ ದಿ 2 digits ಥರ್ಡ್ ಕಾಮ ಬರುತ್ತೆ. ಅಂದರೆ ಫ್ರಮ್ ದಿ ರೈಟ್ ಸೈಡಿಂದ ಟೋಟಲಿ 7 digits ನಂತರ ಬರೋ ಅಂಥದ್ದೇ ಸೊ ಕ್ರೋರ್. ಗೊತ್ತಾಯ್ತಲ್ಲ. ಅಂದರೆ ಆಫ್ಟರ್ ದಿ 10 lakh ನಂತರ ಬರೋ ಅಂಥ ಕಾಮ ಈಸ್ ಥರ್ಡ್ ಕಾಮ. ಸೊ ಅದನ್ನು ನಾವು ಕ್ರೋರಿಂದ ರೀಡ್ ಮಾಡ್ತೀವಿ. ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಸ್ಟ್ ಕಾಮ, ಸೆಕೆಂಡ್ ಕಾಮ, ಥರ್ಡ್ ಕಾಮ. ಥರ್ಡ್ ಕಾಮ ಬಂತು ಅಂತ ಹೇಳಿದ್ರೆ ಇದು ಕ್ರೋರಿಗೆ ಹೋಗುತ್ತೆ. 5 crore 8 lakh 1,592. ಇದು 1000 ಪ್ಲೇಸ್, ಇದು ಲ್ಯಾಕ್ ಪ್ಲೇಸ್, ಇದು ಕ್ರೋರ್ ಪ್ಲೇಸ್. ಫಸ್ಟ್ ಕಾಮ 1000 ಪ್ಲೇಸ್ದು, ಸೆಕೆಂಡ್ ಕಾಮ ಬರುವಂಥದ್ದು ಲ್ಯಾಕ್ ಪ್ಲೇಸಲ್ಲಿ, ಥರ್ಡ್ ಕಾಮ ಬರುವಂಥದ್ದು ಕ್ರೋರ್ ಪ್ಲೇಸಲ್ಲಿ. ಸೊ 3 crore 32 lakh 40,781. ಈಗ ಈಸಿ ಆಯಿತು. ಫಸ್ಟ್ ರೀಡ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಎಲ್ಲ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಫಸ್ಟ್ ಕಾಮ, ಸೆಕೆಂಡ್ ಕಾಮ, ಥರ್ಡ್ ಕಾಮ. ಥರ್ಡ್ ಕಾಮದಲ್ಲಿ ಕ್ರೋರು, ಸೆಕೆಂಡ್ ಕಾಮದಲ್ಲಿ ಲ್ಯಾಕ್, ಫಸ್ಟ್ ಕಾಮದಲ್ಲಿ 1000 ಅಂತ ಗೊತ್ತಾಯಿತು. ಸೊ ದಿಸ್ ಈಸ್ 7 crore 27 lakh 5,062. ಬೇಗ ರೀಡ್ ಮಾಡಿದ್ವಿ. ಗೊತ್ತಾಯ್ತಲ್ಲ. ಹಾಗಾಗಿ ಇದಿಷ್ಟು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ. ಎಲ್ಲಿ ಕಾಮ ಯೂಸ್ ಮಾಡ್ಕೊತೀವಿ ಅಂತಂದರೆ ಫಸ್ಟ್ ಕಾಮ ಬರುತ್ತಲ್ಲ ಆಫ್ಟರ್ ದಿ 3 digits. ಫಸ್ಟ್ ಕಾಮ ಬರೋದನ್ನು ನಾವು ರೀಡ್ ಮಾಡಬೇಕಾದ್ರೆ 1000 ಅಂತ ರೀಡ್ ಮಾಡ್ಕೋತೀವಿ. ಸೆಕೆಂಡ್ ಕಾಮ ಬಂತು ಅಂತ ಹೇಳಿದ್ರೆ ಲ್ಯಾಕ್ ಅಂತ. ನೆಕ್ಸ್ಟ್ ಥರ್ಡ್ ಕಾಮದಲ್ಲಿ ಕ್ರೋರ್ ಅಷ್ಟೆ. ಟ್ರೈ ರೀಡಿಂಗ್ ದಿ ನಂಬರ್ಸ್ ಗಿವನ್ ಎಬೋ, ರೈಟ್ 5 more numbers ಇನ್ ದಿಸ್ ಫಾರ್ಮ್ ಆ್ಯಂಡ್ ರೀಡ್ ದೆಮ್ ಅಂತ ಹೇಳಿದ್ದಾರೆ. ಓಕೆ, ಇದಕ್ಕೆ ಆನ್ಸರ್ ಮಾಡೋಣ. ಓಕೆ, ಸೊ ಯೂಸ್ ಆಫ್ ಕಾಮರ್ಸ್. First one, Indian system of numeration. Commas also help us in reading and writing large numbers. So comma ಏನು ಮಾಡುತ್ತೆ? ಲಾರ್ಜ್ ನಂಬರ್ನ ನಮಗೆ ರೀಡ್ ಮಾಡಲಿಕ್ಕೆ, ರೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. In Indian system of numeration, we use ones, tens, hundreds, thousands and then lakhs and crores. ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಈ ಥರ ಯೂಸ್ ಮಾಡ್ತೀವಿ. ಕಾಮರ್ಸ್ ಆರ್ ಯೂಸ್ಡ್ ಟು ಮಾರ್ಕ್ ಥೌಸಂಡ್ಸ್, ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್. ಸೊ ಫಸ್ಟ್ ಕಾಮ ಬರುತ್ತಲ್ಲ, ಅಲ್ಲಿಂದ ಥೌಸಂಡ್ಸ್, ಲ್ಯಾಕ್, ನೆಕ್ಸ್ಟ್ ಸೆಕೆಂಡ್ ಕಾಮಗೆ ಲ್ಯಾಕ್ ಇಂದ ಶುರುವಾಗುತ್ತೆ. ಥರ್ಡ್ ಕಾಮ ಬಂದಿದೆ ಅಂತ ಹೇಳಿದ್ರೆ ಕ್ರೋರಿಂದ ಶುರುವಾಗುತ್ತೆ. ದಿ ಫಸ್ಟ್ ಕಾಮ ಕಮ್ಸ್ ಆಫ್ಟರ್ ಹಂಡ್ರೆಡ್ಸ್ ಪ್ಲೇಸ್. ಅಂದರೆ 3 digits ಫ್ರಮ್ ದಿ ರೈಟ್ ಸೈಡಿಂದ 3 digits ನಂತರ ಕಾಮ ಬರಿತೀವಲ್ಲ, ಅಲ್ಲಿಂದ ನಾವೇನು ಮಾಡ್ತೀವಿ ಅದನ್ನು ಥೌಸಂಡ್ಸ್ ಅಂತ, ಹ್ಯಾಂಡ್ ಮಾರ್ಕ್ಸ್ ಥೌಸಂಡ್ಸ್ ಅಂತ ರೀಡ್ ಮಾಡ್ತೀವಿ. read or write. So the second comma comes after 10,000 place. ಅಂದರೆ 5 digits from the right. So right side ಇಂದ 5 digits and marks lakh ಅಂತ read ಮಾಡೋದು. Okay. The third comma comes after 10 lakh place. So that means 7 digits from the right. So right side ಇಂದ 7 digits ಆಗಬೇಕದು. And marks crore ಅಂತ ಶುರು ಮಾಡ್ಕೋತೀವಿ. While writing number names, we do not use commas. So ಬರಿಬೇಕಾದ್ರೆ while writing number
ನೇಮ್ಸ್ ನಂಬರ್ ನೇಮ್ನ ಬರಿಬೇಕಾದ್ರೆ ಅಂದರೆ ನ್ಯೂಮರೇಷನ್ ಈ ಥರ ನಂಬರ್ ಬರಿಬೇಕಾದ್ರೆ ಕಾಮ ಯೂಸ್ ಮಾಡ್ತೀವಿ. ಆದರೆ ನಂಬರ್ ನೇಮ್ ಬರಿತೀವಲ್ಲ, ಅಂದರೆ 5 crore 8,01,592 ಆ ಥರ ನಂಬರ್ದು ನೇಮ್ ಬರಿತೀವಲ್ಲ ವರ್ಡಲ್ಲಿ, ಆವಾಗ ಕಾಮನ ಯೂಸ್ ಮಾಡಬಾರ್ದು. ಗೊತ್ತಾಯ್ತಲ್ಲ? ವಿ ಡು ನಾಟ್ ಯೂಸ್ ಕಾಮರ್ಸ್, ಅಲ್ಲಿ ನಾವು ಕಾಮ ಯೂಸ್ ಮಾಡಲ್ಲ. ಓಕೆ, ಸೊ ಫಸ್ಟ್ ಇದು 5 crore 8 lakh, ಸೊ 8,01,592. ಸೆಕೆಂಡ್ ಅದರಲ್ಲಿ 3 crore 32,40,781, 7 crore 27,05,062. ಈಗ ಈಸಿ ಆಯ್ತಲ್ಲ? ಫಸ್ಟ್ ಕಾಮ ಬಂದರೆ 1000, ಸೆಕೆಂಡ್ ಕಾಮ ಬಂದರೆ ಲ್ಯಾಕ್, ಥರ್ಡ್ ಕಾಮ ಬಂದರೆ ಕ್ರೋರು. ಸೊ ಟ್ರೈ ರೀಡಿಂಗ್ ದಿ ನಂಬರ್ಸ್ ಗಿವನ್ ಹೆಬೋ, ರೈಟ್ 5 more numbers ಇನ್ ದಿಸ್ ಫಾರ್ಮ್ ಆ್ಯಂಡ್ ರೀಡ್ ದೆಮ್ ಅಂತ ಹೇಳಿದ್ದಾರೆ. ಇದಕ್ಕೆ ಸೊಲ್ಯೂಷನ್. ಸೊ 5 crore ಇದಕ್ಕೆ 5 crore 8,01,592 ಅಂತ ಓದಬೇಕು, ಬರಿಬೇಕು. ಹೀಗೇನೆ ಇಲ್ಲೆಲ್ಲೂ ನೋಡಿ ಕಾಮ ಯೂಸ್ ಮಾಡಿಲ್ಲ, ನಂಬರ್ ನೇಮ್ ಬರಿತಾ ಇದ್ದೀವಲ್ಲ. ಸೊ ನಂಬರ್ ನೇಮಲ್ಲಿ ನಾವು ಎಲ್ಲೂ ಕಾಮ ಯೂಸ್ ಮಾಡಿಲ್ಲ, ಸೊ ಯೂಸ್ ಮಾಡಲಿಕ್ಕೂ ಕೂಡದು. ನಂಬರ್ ಬರಿಬೇಕಾದ್ರೆ ಕಾಮ ಯೂಸ್ ಮಾಡ್ಬೋದು, ಬಟ್ ನಂಬರ್ ನೇಮ್ ಬರೆಯುವಾಗ ಕಾಮ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಅದಕ್ಕೆ 3 crore 32,40,781. ನೆಕ್ಸ್ಟ್ ಥರ್ಡಲ್ಲಿ 7 crore 27,05,062. ಓಕೆ, 5 more numbers in this form are. ಸೊ ಇನ್ನೊಂದಷ್ಟು 5 ಎಕ್ಸಾಂಪಲ್ಸ್ ತೋರಿಸ್ಬೇಕು. ಇಲ್ಲಿ ಇದೆಯಾ ಎಷ್ಟೇದು ಕಾಮ 1 2 3 ಕಾಮ ಬಂತು ಅಂದರೆ 4 crore ಆಗುತ್ತೆ. 4 crore 7,02,481. ನೆಕ್ಸ್ಟ್ ಇದು 6 crore 9,03,733. ನೆಕ್ಸ್ಟು 4 crore 43 lakh 4 crore 43,50,692. ಓಕೆ, ನೆಕ್ಸ್ಟ್ 2 crore 26,04,053. 9 crore 72,09,999. ಸಾರಿ, ರಾಂಗ್ ರೀಡ್ ಮಾಡಿದೆ. 9 crore 72,09,099 ಇದು. ಓಕೆ, 99. ಓಕೆ, ಥ್ಯಾಂಕ್ ಯು ಸೋ ಮಚ್.